ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನನ್ನ ಹೆಸರು ಸುನೀತಾ ಅಂತ. ನಾನು ಯಲಹಂಕ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸೆಕೆಂಡ್ ಇಯರಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಮಾಡ್ತಾ ಇರೋ ಸೆಮಿನಾರ್ ಬಂದ್ಬಿಟ್ಟು ಸೊಸೈಟಿ ಥ್ರೂ ಜೆಂಡರ್ ಲೆನ್ಸ್ ಸಬ್ಜೆಕ್ಟಿಂದ. ಸೊ ಇದರಲ್ಲಿ ನನ್ನ ಟಾಪಿಕ್ ಬಂದ್ಬಿಟ್ಟು ಲಿಂಗ ಸಮಾನತೆ. ಲಿಂಗ ಸಮಾನತೆ ಅಂದರೆ ಜೆಂಡರ್ ಈಕ್ವಾಲಿಟಿ. ನನ್ನ ಟೈಟಲೇ ಹೇಳ್ತಿರೋ ಹಾಗೆ ಲಿಂಗ ಸಮಾನತೆ ಅಂದರೆ ಸ್ತ್ರೀಯರನ್ನು ಮತ್ತು ಪುರುಷರನ್ನು ಸಮಾಜದಲ್ಲಿ ಒಂದೇ ರೀತಿ ನಡೆಸಿಕೊಳ್ಳುವುದು ಎಂದರ್ಥ. ಅಂದರೆ ಸ್ತ್ರೀಯರು ಮತ್ತು ಪುರುಷರ ನಡುವೆ ಯಾವುದೇ ಲಿಂಗ ತಾರತಮ್ಯ ಮಾಡದೆ ಅವರಿಗೆ ಸಮಾನ ಗೌರವ, ಸಮಾನ ಹಕ್ಕನ್ನು ನೀಡಿ ಗೌರವಿಸಬೇಕು ಅಥವಾ ನಡೆಸಿಕೊಂಡು ಹೋಗಬೇಕು ಎಂದರ್ಥ. ಅಂದರೆ ಯಾವುದೇ ಕ್ಷೇತ್ರಗಳಲ್ಲಿ ಮೊದಲಾಗಿ ಹೇಳುವುದಾದರೆ ಕಾನೂನಿನ ಕ್ಷೇತ್ರದಲ್ಲಿ, ಕಾನೂನಿನ ಎದುರಿನಲ್ಲಿ ಅಥವಾ ಕಾನೂನಿನ ಹಕ್ಕುಗಳನ್ನು ಚಲಾಯಿಸುವುದಲ್ಲಿ ಸ್ತ್ರೀ ಮತ್ತು ಪುರುಷರ ನಡುವೆ ಯಾವುದೇ ರೀತಿ ತಾರತಮ್ಯ ನಡೆಸದೆ ಅವರಿಗೆ ಸಮಾನ ಗೌರವವನ್ನು ಕೊಟ್ಟು ನಡೆಸಿಕೊಳ್ಳಬೇಕು ಎಂಬುದರ್ಥ. ಹಾಗೆಯೇ ಎರಡನೇದಾಗಿ ಹೇಳುವುದಾದರೆ ವಿವಾಹ ಸಂದರ್ಭಗಳಲ್ಲಿ, ಅಂದರೆ ವಿವಾಹ ನಡೆಸುವ ಸಂದರ್ಭಗಳಲ್ಲಿ, ವಿವಾಹವಾದ ನಂತರ ವಿವಾಹವನ್ನು ಅಂತ್ಯಗೊಳಿಸುವ ಸಂದರ್ಭಗಳಲ್ಲಿ, ಈ ಎರಡೂ ಸಂದರ್ಭಗಳಲ್ಲಿ ಹೆಚ್ಚಾಗಿ ಪುರುಷರ ಆದ್ಯತೆಯನ್ನು ನಾವು ಕಾಣುತ್ತಿದ್ದೇವೆ. ಆದರೆ ಕಾಲಾಂತರದಲ್ಲಿ ಅದು ಬದಲಾಗುತ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ವಿವಾಹವನ್ನು ನಡೆಸುವಾಗ ಹೆಣ್ಣು ಮಕ್ಕಳ ಅಭಿಪ್ರಾಯವನ್ನು ಪಡೆದು ಮುನ್ನಡೆಯುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ವಿವಾಹವನ್ನು ಅಂತ್ಯಗೊಳಿಸುವ ಸಂದರ್ಭದಲ್ಲಿ, ಅಂದರೆ ವಿವಾಹದ ನಂತರ ಗಂಡ ಹೆಂಡತಿಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಮೂಡಿದ್ದಲ್ಲಿ ಅವರು ವಿವಾಹವನ್ನು ಅಂತ್ಯಗೊಳಿಸುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಅಭಿಪ್ರಾಯವನ್ನು ಪಡೆದು ಅದನ್ನು ಮುನ್ನಡೆಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಮೂರನೇದಾಗಿ ಹೇಳುವುದಾದರೆ ಮಕ್ಕಳ ಪಾಲನೆ ಪೋಷಣೆ, ಕುಟುಂಬದ ಪಾಲನೆ ಪೋಷಣೆ. ಈ ಕುಟುಂಬದ ಪಾಲನೆ ಪೋಷಣೆ ಅಥವಾ ಮಕ್ಕಳ ಪಾಲನೆ ಪೋಷಣೆ ಅಂತ ವರ್ಗ ಅಂತ ಬಂದರೆ ಇದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಪ್ರಾತಿನಿಧ್ಯತೆಯನ್ನು ನಾವು ಕಾಣಬಹುದಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬದಲಾಗುತ್ತಾ ಬಂದಿದೆ. ಹೇಗೆಂದರೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಉದ್ಯೋಗ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿರುವುದರಿಂದ ಈ ಕ್ಷೇತ್ರದಲ್ಲಿ, ಅಂದರೆ ಮಕ್ಕಳ ಪಾಲನೆ ಪೋಷಣೆ, ಕುಟುಂಬದ ಪಾಲನೆ ಪೋಷಣೆಗಳಲ್ಲಿ ಪುರುಷರ ಆದ್ಯತೆಯನ್ನು ನಾವು ಕಾಣಬಹುದಾಗಿದೆ. ಇಲ್ಲಿಯೂ ಕೂಡ ನಾವು ಲಿಂಗ ಸಮಾನತೆಯನ್ನು ಕಾಣಬಹುದಾಗಿದೆ. ಅದೇ ರೀತಿ ಮದುವೆ ಆದ ನಂತರ ತಮಗೆ ಎಷ್ಟು ಮಕ್ಕಳು ಬೇಕು, ಎಷ್ಟು ಮಕ್ಕಳ ಪಾಲನೆ ಪೋಷಣೆ ಮಾಡಲು ನಮಗೆ ಸಾಧ್ಯವಿದೆ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಹೆಣ್ಣು ಮಕ್ಕಳ ಅಭಿಪ್ರಾಯವನ್ನು ಇತ್ತೀಚಿನ ದಿನಗಳಲ್ಲಿ ಅಂಗೀಕರಿಸಲಾಗುತ್ತಿದೆ. ಇದೇ ರೀತಿ ಶಿಕ್ಷಣ ಕ್ಷೇತ್ರಗಳಲ್ಲಿ, ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿನ ಕಾಲದಿಂದಲೂ ಹೆಚ್ಚಾಗಿ ಗಂಡು ಮಕ್ಕಳ, ಅಂದರೆ ಪುರುಷರ ಆದ್ಯತೆಯನ್ನು ನಾವು ಕಾಣುತ್ತಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ತೊಡಗಿಸಿಕೊಂಡು ಅದರಲ್ಲಿ ತನ್ನನ್ನು ತಾನು ಉನ್ನತ ಮಟ್ಟಕ್ಕೆ ಹೋಗಿರುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಆಸ್ತಿಯ ಹಕ್ಕುಗಳಲ್ಲಿ, ಅಂದರೆ ಯಾವುದೇ ರೀತಿಯ ಆಸ್ತಿಯ ಹಕ್ಕುಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿದೆ ಎಂದನ್ನು ನಾವು ಕಾಣಬಹುದಾಗಿದೆ. ಈ ಕ್ಷೇತ್ರಗಳಲ್ಲಿಯೂ ಲಿಂಗ ಸಮಾನತೆಯನ್ನು ನಾವು ಕಾಣಬಹುದಾಗಿದೆ. ನಂತರ ಮದುವೆ ಆದ ನಂತರ ಗಂಡ ಮತ್ತು ಹೆಂಡತಿ, ಅಂದರೆ ಪುರುಷ ಮತ್ತು ಸ್ತ್ರೀಯರ ತಮ್ಮ ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಸಮಾನತೆಯನ್ನು ಕಾಣಬಹುದಾಗಿದೆ. ಅದೇ ರೀತಿ ಉದ್ಯೋಗ ಕ್ಷೇತ್ರಗಳಲ್ಲಿ, ಹೆಚ್ಚಿನ ಮಟ್ಟದಲ್ಲಿ ಉದ್ಯೋಗ ಕ್ಷೇತ್ರ ಎಂದರೆ ಹೆಣ್ಣು ಮಕ್ಕಳನ್ನು ಕಡಿಮೆ ದರ್ಜೆಯಲ್ಲಿ, ಕಡಿಮೆ ಕೆಲಸದಲ್ಲಿ, ಕಡಿಮೆ ಸಂಬಳದಲ್ಲಿ ಮೀಸಲಿರುವುದನ್ನು ನಾವು ಕಾಣಬಹುದಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಉದ್ಯೋಗ ಕ್ಷೇತ್ರದಲ್ಲಿಯೂ ಸ್ತ್ರೀಯು ಪುರುಷರಿಗೆ ಸಮಾನವಾಗಿ ಕೆಲಸ ಮಾಡುವುದನ್ನು, ಸ್ತ್ರೀಯು ಪುರುಷರಿಗೆ ಸಮಾನವಾಗಿ ಸಂಬಳವನ್ನು ತೆಗೆದುಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಯಾವುದೇ ಒಂದು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಲ್ಲ, ಅಂದರೆ ಸ್ತ್ರೀ ಮತ್ತು ಪುರುಷರು ಮದುವೆ ಆದ ನಂತರ ಅಥವಾ ಯಾವುದೇ ಕ್ಷೇತ್ರಗಳಲ್ಲೂ ತನ್ನ ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಸಮಾನತೆಯನ್ನು ನಾವು ಕಾಣಬಹುದಾಗಿದೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಯಾವುದೇ ರೀತಿಯ ತಾರತಮ್ಯ, ಯಾವುದೇ ರೀತಿಯ ಅಸಮಾಧಾನ ಅಥವಾ ಅಗೌರವಿತವನ್ನು ಕಾಣದೆ ಲಿಂಗ ಸಮಾನತೆಯನ್ನು ಕಾಣಬಹುದಾಗಿದೆ. ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಲಿಂಗ ಸಮಾನತೆಯನ್ನು ನಾವು ಕಾಣಿದರೆ ಸಮಾಜದಲ್ಲಿ ನಾವು ಯಾವುದೇ ತಾರತಮ್ಯ, ಅಂದರೆ ಸ್ತ್ರೀಯ ಮತ್ತು ಪುರುಷರ ನಡುವೆ ಯಾವುದೇ ಲಿಂಗ ತಾರತಮ್ಯವನ್ನು ಕಾಣುವುದಿಲ್ಲ. ಈ ಮೇಲೆ ಹೇಳಿರುವ ಎಲ್ಲ ಕ್ಷೇತ್ರಗಳಲ್ಲೂ ಲಿಂಗ ಸಮಾನತೆಯನ್ನು ನಾವು ಕಾಣಬಹುದಾಗಿದೆ, ಅಂದರೆ ಜೆಂಡರ್ ಈಕ್ವಾಲಿಟಿಯನ್ನು ಕಾಣಬಹುದಾಗಿದೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಸಮಾನತೆಯನ್ನು ಕಂಡಿದ್ದೇ ಆಗಿದ್ದಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ನಾವು ಕಾಣುವುದಿಲ್ಲ. ಇಷ್ಟು ಹೇಳಿ ನಾನು ನನ್ನ ಸೆಮಿನಾರ್ನನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.